ಲಂಬಕೋನ ತ್ರಿಭುಜದ ರಚನೆ. ಪ್ರಶ್ನೆ ಈ ರೀತಿ ಇದೆ. ಕೋನ ಬಿ 90 ಡಿಗ್ರಿ, ಎಬಿ 5 ಸೆಂಟಿಮೀಟರ್ ಮತ್ತು ಎಸಿ 7 ಸೆಂಟಿಮೀಟರ್ ಇರುವಂತೆ ಲಂಬಕೋನ ತ್ರಿಭುಜ ಎಬಿಸಿ ರಚಿಸಿರಿ. ಈಗ ಮೊದಲು ಲಂಬಕೋನ ತ್ರಿಭುಜ ರಚನೆ ಮಾಡುವುದಕ್ಕಿಂತ ಮುಂಚೆ ಒಂದು ಏನಪ್ಪಾ ಅಂದ್ರೆ ಕರಡು ಚಿತ್ರವನ್ನ ಹಾಕೋಣ. ಕರಡು ಚಿತ್ರವನ್ನ ಹಾಕ್ತಾ ಇದ್ದೀನಿ. ಈಗ ಇದು ಕರಡು ಚಿತ್ರ. ಇಲ್ಲಿ ಕೋನ ಉಂಟಾಯ್ತಾ ಇದೆ. ಹಾಗಾಗಿ ನಾವಿಲ್ಲಿ ಕೋನ ಉಂಟಾಯ್ತಾ ಇದೆ. ಎಷ್ಟು ಕೋನ ಅಂದ್ರೆ 90 ಡಿಗ್ರಿ ಉಂಟಾಗುತ್ತೆ ಇಲ್ಲಿ ಕೋನ. ಇಲ್ಲಿ ಉಂಟಾಗ್ತಾ ಇರೋದು ಬಿ ಕೋನ, ಬಿ ಅಂತ ಬರೆಯೋಣ. ಇಲ್ಲಿ ಇದನ್ನ ಕರ್ಣ ಅಂತ ಕರಿತೇವೆ. ಇಲ್ಲಿ ಎ ಅಂತ ತಗೋಣ, ಇದನ್ನ ಸಿ ಅಂತ ತೆಗೆದುಕೊಳ್ಳೋಣ. ಎ ಬಿ ಸಿ ಒಂದು ತ್ರಿಭುಜ. ಬಿ ಬಿಂದುವಿನಲ್ಲಿ 90 ಡಿಗ್ರಿ ಕೋನ ಉಂಟಾಯ್ತಾ ಇದೆ. ಎ ಬಿಯ ಬೆಲೆ ಅಂದ್ರೆ ಅಳತೆ, ಎ ಬಿ ಅಳತೆ 5 ಸೆಂಟಿಮೀಟರ್ ಇದೆ. 5 ಸೆಂಟಿಮೀಟರ್. ಅದೇ ರೀತಿ ಎ ಸಿಯ ಅಳತೆ 7 ಸೆಂಟಿಮೀಟರ್ ಇದೆ. 7 ಸೆಂಟಿಮೀಟರ್. ಈ ರೀತಿಯಲ್ಲಿ ನಾವು ಲಂಬಕೋನ ತ್ರಿಭುಜವನ್ನು ರಚಿಸಬೇಕು. ಎಸಿ ಯಾವಾಗಲೂ ಎಲ್ಲ ಬಾಹುಗಿಂತ ಅಳತೆ ಹೆಚ್ಚಿರುತ್ತೆ. ಯಾವಾಗಲೂ ನೋಡ್ಬೋದು, ನಮಗೆ ಕರ್ಣ ಅಂತ ಹೇಳ್ತೀವಿ. ಎಸಿಯನ್ನು ನಾವು ಕರ್ಣ, ಅದನ್ನ ಯಾವಾಗಲೂ ಹೆಚ್ಚಿರುತ್ತೆ. ಹೆಚ್ಚಿರುವಂಥದ್ದು ಅಳತೆ ಹೆಚ್ಚಿರುವಂಥದ್ದು ಕರ್ಣ ಅಂತ ನಾವು ತಿಳ್ಕೋಬಹುದು. ಈಗ ಲಂಬಕೋನ ತ್ರಿಭುಜವನ್ನು ಅಳತೆಗೆ ಅನುಸಾರವಾಗಿ ನಾವು ರಚನೆ ಮಾಡೋಣ. ಮೊದಲು ಅಳತೆ ಪಟ್ಟಿಯ ಸಹಾಯದಿಂದ ಒಂದು ರೇಖಾಖಂಡ ಅಥವಾ ಒಂದು ರೇಖೆಯನ್ನ ರಚಿಸೋಣ. ಒಂದು ರೇಖೆಯನ್ನ ರಚಿಸಿದ್ದೇವೆ. ಈ ರೇಖೆಯ ಮೇಲೆ ಒಂದು ಬಿಂದುವನ್ನ ಗುರುತಿಸೋಣ. ಬಿಂದುವನ್ನು ಗುರುತಿಸಿದ್ದೇವೆ. ಈ ಬಿಂದುವಿಗೆ ಹೆಸರನ್ನು ಹಾಕೋಣ. ಅಂದ್ರೆ ಎಡಭಾಗದಲ್ಲಿ ಯಾವ ಬಿಂದು ಬರ್ತಾ ಇದೆ, ನಮಗೆ ಬಿ ಬಿಂದು ಬರ್ತಾ ಇದೆ. ಆ ಬಿ ಅಂತ ಬರೆಯೋಣ. ಇಲ್ಲಿ ಬಿ ಬಿಂದು. ಈಗ ಎ ಬಿಯ ಅಳತೆ 5 ಸೆಂಟಿಮೀಟರ್. ನಮಗೆ ಬಿ ಬಿಂದು ಗೊತ್ತಾಗಿದೆ. ಪಾದ ಇದು ಕೆಳಭಾಗದಲ್ಲಿ ಎ ಬಿ ಪಾದ ಆಗಿದೆ. ಬಿ ಸಿ ಎತ್ತರ ಆಗಿದೆ. ಎ ಸಿ ಕರ್ಣ ಅಥವಾ ವಿಕರ್ಣ ಅಂತ ನಾವು ಕರಿತೇವೆ. ಅದನ್ನ ಬರೆಯೋಣ ನಾವು ಇಲ್ಲಿ. ಎ ಬಿನ ಪಾದ ಅಂತೀವಿ. ಬಿ ಸಿಯನ್ನ ಎತ್ತರ ಮತ್ತು ಎ ಸಿಯನ್ನ ಕರ್ಣ ಅಥವಾ ವಿಕರ್ಣ ಅಂತೀವಿ. ವಿಕರ್ಣ. ಈ ರೀತಿ ಉಂಟಾಗ್ತಾ ಇದೆ. ಈಗ ನಾವು ಪಾದ ಎ ಬಿ ಎಷ್ಟಿದೆ, 5 ಸೆಂಟಿಮೀಟರ್. ಬಿ ಬಿಂದುವನ್ನು ನಾವು ಗುರುತಿಸಿದ್ದೇವೆ. ಈಗ ಎ ಬಿಂದುವನ್ನು ಗುರುತಿಸಬೇಕು. ಅದಕ್ಕೆ ಅಳತೆ ಪಟ್ಟಿಯ ಸಹಾಯದಿಂದ ತ್ರಿಜ್ಯದ ಅಳತೆ, ಅದಕ್ಕೆ ಕೈಗಳನ್ನು ತೆಗೆದುಕೊಂಡು ತ್ರಿಜ್ಯದ ಅಳತೆ 5 ಸೆಂಟಿಮೀಟರ್ ಅನ್ನ ಅಳತೆ ಮಾಡ್ಕೊಳ್ಳೋಣ. ತ್ರಿಜ್ಯದ ಅಳತೆ ಈಗ 5 ಸೆಂಟಿಮೀಟರ್ ಅನ್ನ ಅಳತೆ ಮಾಡ್ಕೊಂಡಿದ್ದೇವೆ. ಕೈವಾರದ ತುದಿಯನ್ನ ಬಿ ಬಿಂದು ಮೇಲೆ ಇಡೋಣ. ಅಂದ್ರೆ ಬಿ ಬಿಂದುವನ್ನ ಕೇಂದ್ರವಾಗಿಟ್ಟಿದ್ದೇವೆ. ಇಲ್ಲಿ ಒಂದು ಕಂಸವನ್ನ ಎಳಿತಾ ಇದ್ದೇನೆ. 5 ಸೆಂಟಿಮೀಟರ್ ತ್ರಿಜ್ಯವಿರುವಂತದ್ದು ಈಗ ಎಳೆದಿದ್ದೇವೆ. ಇಲ್ಲಿ ಈ ಕಂಸ ಈ ರೇಖಾಖಂಡವನ್ನ ಒಂದು ಬಿಂದುವಿನಲ್ಲಿ ಕತ್ತರಿಸ್ತಾ ಇದೆ. ಆ ಬಿಂದುವನ್ನ ಎ ಅಂತ ಕರೆಯೋಣ ಅಥವಾ ಹೆಸರಿಡೋಣ. ಎ ಬಿ ನಮಗೆ ಗೊತ್ತಾಗಿದೆ.
ಎ ಬಿ ಎಷ್ಟು ಸೆಂಟಿಮೀಟರ್ ಇದೆ ಅಷ್ಟನ್ನು ಬರೆಯೋಣ. ಈಗ ಎ ಬಿಯ ಅಳತೆ 5 ಸೆಂಟಿಮೀಟರ್. ಈಗ ಎ ಸಿಯ ಅಳತೆಯನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಬಿ ಸಿ ಅಂದರೆ ಕೋನ ತಗೋಬೇಕು ನಾವು 90 ಡಿಗ್ರಿ. ಕೋನವನ್ನು ಹೇಗೆ ರಚನೆ ಮಾಡ್ತೀವಿ ಅಂದರೆ ಕೋನಮಾಪಕದ ಸಹಾಯದಿಂದ ಕೋನ ರಚಿಸ್ತೇವೆ. ಕೋನಮಾಪಕವನ್ನು ತೆಗೆದುಕೊಳ್ಳೋಣ. ಕೋನಮಾಪಕ ತೆಗೆದುಕೊಂಡು ಕೋನಮಾಪದ ಕೇಂದ್ರ ಬಿಂದುವನ್ನು ಬಿ ಕೇಂದ್ರದ ಮೇಲೆ ಇಡೋಣ ಅಥವಾ ಬಿ ಬಿಂದುವಿನ ಮೇಲೆ ಇಡೋಣ. ಕೋನಮಾಪಕದ ಪಾದದ ರೇಖೆ ನಾವು ಎಳೆದಂತಹ ರೇಖಾಖಂಡದ ಮೇಲೆ ಇರಬೇಕು ಅಥವಾ ಎ ಬಿಯ ರೇಖಾಖಂಡದ ಮೇಲೆ ಇರಬೇಕು. ಇದೆ. ಈಗ 90 ಡಿಗ್ರಿ ನೋಡೋಣ. 0, 10, 20, 30, 40 ನಿಮಗೆಲ್ಲ ತಿಳಿದ ಹಾಗೆ ಯಾವ ಭಾಗದಲ್ಲಿ ಅಂದರೆ ಕೋನಮಾಪಕದ ಮಧ್ಯ ಬಿಂದುವಿನ ಎಡಭಾಗದಲ್ಲಿ ಅಥವಾ ಬಲಭಾಗದಲ್ಲಿ ರೇಖೆ ಉಂಟಾಗಿದೆ ಅಂದರೆ ನಾವು ಅಳತೆಗೆ ಅನುಸಾರವಾಗಿ ಎಳೆದಂಥ ರೇಖೆ ಉಂಟಾಗಿದೆ ಬಲಭಾಗದಲ್ಲಿ. ಅದಕ್ಕೆ ಬಲಭಾಗದಿಂದ ನಾವು ಅಳತೆ ಮಾಡ್ಕೋಬೇಕಾಗುತ್ತೆ. 0, 10, 20, 30, 40, 50, 60, 70, 80, 90 ಇಲ್ಲಿ ಉಂಟಾಗ್ತಾ ಇದೆ. 90 ಗುರುತಿಸೋಣ. 90 ಬಿಂದುವನ್ನು ಗುರುತಿಸಿದ್ದೇವೆ. ನೋಡಿ, ಈ ರೀತಿ ಬಿಂದು ಉಂಟಾಗಿದೆ. ಈಗ ಅಳತೆ ಪಟ್ಟಿಯ ಸಹಾಯದಿಂದ ಬಿ ಇಂದ ಆ ಬಿಂದುವಿನ ಸೇರಿಸೋಣ. ಅಳತೆ ಪಟ್ಟಿ ತೆಗೆದುಕೊಂಡಿದ್ದೇವೆ. ಈಗ ಸೇರಿಸ್ತಾ ಇದ್ದೇವೆ. ಸೇರಿಸಿದ್ವು. ಈ ರೀತಿ ಉಂಟಾಗಿದೆ. ಇಲ್ಲಿ ಎಷ್ಟು ಡಿಗ್ರಿ ಕೋನ ಉಂಟಾಗ್ತಾ ಇದೆ ಅಂದರೆ 90 ಡಿಗ್ರಿ ಕೋನ ಉಂಟಾಗಿದೆ. ಈ 90 ಡಿಗ್ರಿ ಕೋನವನ್ನು ಈ ರೀತಿಯಲ್ಲಿ ನಾವು ತೋರಿಸ್ತೇವೆ. ಈಗ ಮುಂದಿನ ಹಂತ ಎ ಸಿ ನಮಗೆ ಬೇಕಾಗಿದೆ. ಎಷ್ಟು ಸೆಂಟಿಮೀಟರ್ ಇದೆ? 7 ಸೆಂಟಿಮೀಟರ್ ಎ ಸಿ ಒಂದು ರೇಖಾಖಂಡವನ್ನು ಎಳಿಬೇಕು. ಅದಕ್ಕೆ ತ್ರಿಜ್ಯದ ಅಳತೆಯನ್ನು ತೆಗೆದುಕೊಳ್ಳೋಣ. ಕೈವಾರ ತೆಗೆದುಕೊಂಡು ಮತ್ತು ಅಳತೆ ಪಟ್ಟಿ ತೆಗೆದುಕೊಂಡು ಇದರ ಅಳತೆ 7 ಸೆಂಟಿಮೀಟರನ್ನು ತ್ರಿಜ್ಯದ ಅಳತೆಯನ್ನು ಅಳ್ಕೊತಾ ಇದ್ದೀವಿ. ಅಳತೆ ಮಾಡಿ ಆಯಿತು. ಈಗ ಎ ಬಿಂದುವನ್ನು ಕೇಂದ್ರವಾಗಿಟ್ಟು ತ್ರಿಜ್ಯದ ಅಳತೆ 7 ಸೆಂಟಿಮೀಟರ್ ಇರುವ ಒಂದು ಕಂಸವನ್ನು ಎತ್ತರ ಅಂದರೆ ಬಿ ಸಿ ಈ ಎಳೆದಂಥ ರೇಖಾಖಂಡವನ್ನು ಕತ್ತರಿಸ್ತಾ ಇದ್ದೀವಿ. ಈಗ ಎ ಬಿಂದುವಿನಿಂದ ಒಂದು ಕಂಸವನ್ನು ಎಳೆದಿದ್ದೇವೆ. ಆ ಕಂಸ ಬಿ ಬಿಂದುವಿಗೆ ಲಂಬವಾಗಿ ಎಳೆದಂಥ ರೇಖೆಯನ್ನು ಒಂದು ಬಿಂದುವಿನಲ್ಲಿ ಕತ್ತರಿಸ್ತಾ ಇದೆ. ಆ ಬಿಂದುವನ್ನು ಸಿ ಅಂತ ತೆಗೆದುಕೊಳ್ಳೋಣ. ಈಗ ಕಡೆಯದಾಗಿ ಎ ಸಿಯನ್ನು ಅಳತೆ ಪಟ್ಟಿಯ ಸಹಾಯದಿಂದ ಸೇರಿಸೋಣ. ಸಿ ಇಂದ ಎ ಬಿಂದುವನ್ನು ಸೇರಿಸ್ತಾ ಇದ್ದೇವೆ. ಸೇರಿಸಿದ್ವು. ಈ ರೀತಿ ಎ ಸಿಯನ್ನು ಸೇರಿಸಿದ್ದೇವೆ. ಎ ಸಿಯ ಅಳತೆ 7 ಸೆಂಟಿಮೀಟರ್ ಇದೆ. 7 ಸೆಂಟಿಮೀಟರ್ ಅಂತ ಬರೆಯೋಣ. 7 ಸೆಂಟಿಮೀಟರ್. ಈ ರೀತಿಯಲ್ಲಿ ನಾವು ಲಂಬಕೋನ ತ್ರಿಭುಜವನ್ನು ರಚಿಸಬಹುದು. ಅದು ಅಳತೆಗೆ ಅನುಸಾರವಾಗಿ ರಚಿಸಬಹುದು.